ಬೆಳೆದು ನಿಂತಿದ್ದ ಅಡಿಕೆ ಗಿಡಗಳನ್ನ ಕಡಿದು ಕಿಡಿಗೇಡಿಗಳು ದುಷ್ಕೃತ್ಯ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರದ ಹುಣಸನಕುಂಟೆ ಗ್ರಾಮದ ಹರೀಶ್ ಹಾಗೂ ಗಂಗಮ್ಮ ಅನ್ನೋರ 3 ಎಕರೆ ಜಮೀನಲ್ಲಿ ಅಡಿಕೆ ಗಿಡ ಬೆಳೆಯಲಾಗಿತ್ತು. ಆದರೆ ತೋಟದಲ್ಲಿ ಯಾರೂ ಇಲ್ಲದ ವೇಳೆ ಕಿಡಿಗೇಡಿಗಳು ಮಚ್ಚಿನಿಂದ ಅಡಿಕೆ ಗಿಡಗಳನ್ನ ಕಡಿದು ನಾಶ ಮಾಡಿದ್ದು. ಪ್ರಕರಣ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ನಮ್ಮದು ಅಡಿಕೆ ಗಿಡ ಕಟ್ ಮಾಡಿದ್ದಾರೆ. ನೆನ್ನೆ ಕೋರ್ಟಲ್ಲಿ ಕೇಸ್ ಇತ್ತು ನಮ್ಮದು. ಆ ಕೇಸಲ್ಲಿ ನಮ್ಮಂತೆ ತೀರ್ಮಾನ ಆಗಿದೆ. ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲೇ ಹೊಲದಲ್ಲೇ ಕೆಲಸ ಮಾಡ್ಕೊಂಡಿದ್ವಿ. ನೈಟ್ ಬಂದುಬಿಟ್ಟು ಹಿಂಗೆ ಕಿಡಿಗೇಡಿಗಳು ಹಿಂಗೆ ಅಡಿಕೆ ಗಿಡಗಳನ್ನ ಕಟ್ ಮಾಡಿ ಹೋಗಿದ್ದಾರೆ. ಒಂದು 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ಕಟ್ ಮಾಡಿದ್ದಾರೆ. ನಮಗೇನು ಯಾರು ಅಂತ ಗೊತ್ತಿಲ್ಲ. ಅದೇ ನಮ್ಗೊಂದು ಸ್ವಲ್ಪ ನ್ಯಾಯ ಒದಗಿಸ್ಕೊಡಿ ಅಂತೇಳಿ ಅದೇ ಪೊಲೀಸವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಾಮಿ. ಅದೇ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ಪೊಲೀಸರು ಕೇಳ್ಕೊಂಡಿದ್ದೀವಿ ಸ್ವಾಮಿ. ಅದನ್ನ ನೇರವಾಗಿ ನೀವು ಯಾರ ಮೇಲೆ ಆಪಾದನೆ ಮಾಡ್ತಾ ಇಲ್ಲ? ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ, ಯಾರ ಮೇಲೆ ಗೊತ್ತಿಲ್ಲ ಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.